ಹಲೋ ನಮಸ್ಕಾರ, ವೆಲ್ಕಮ್ ಟು ಟೆಕ್ಲೂರು ಕನ್ನಡ ಚಾನಲ್. ಇವತ್ತು ನಾನು ಒಂದು ರಿಂಗ್ ಲೈಟ್ ತೊಗೊಂಬಂದಿನಿ. ನೀವು ಯೂಟ್ಯೂಬರಾ ಅಥವಾ ನೀವು ಮನೇಲಿ ವಿಡಿಯೋಸ್ ಮಾಡ್ತೀರಾ, ನಿಮ್ಗೊಂದು ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್ ಬೇಕಾ? ಬನ್ನಿ, ಇವತ್ತು ನಾನು ಒಂದು ಹೊಸ ಲೈಟ್ ತೋರಿಸ್ತೀನಿ. ಇದೊಂದು ಸಖತ್ತಾಗಿದೆ. ಇದರ ಹೆಸರು ಹ್ಯಾಲೋ ರಿಂಗ್ ಲೈಟ್ ಅಂತ. ಇದು ಫುಲ್ ಸ್ಪೆಕ್ಟ್ರಮ್ ಇದೆ, ಮೂವ್ ಆಗಿದೆ, ಇದು ಅನ್ಶೇಕೇಬಲ್ ಇದೆ, ರೆಡಿ ಟು ರೀಲ್, 4000+ ಲೂಮೆನ್ಸ್, ಪ್ರೋ ಮೋಡ್, ಆಲ್ವೇಸ್ ಆನ್, ಮೌಂಟ್ಸ್ ಆನ್ ಫೋನ್ ಆ್ಯಂಡ್ ಕ್ಯಾಮ್ರಾಸ್, ಅರೌಂಡ್ 200 ಡೇ ವಾರಂಟಿ ಬೇರೆ ಕೊಡ್ತಾರೆ. ಸೊ ಸಖತ್ತಾಗಿದೆ. ಬನ್ನಿ ನೋಡೋಣ ಯಾವ ಥರ ಯೂಸ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಟೆಕ್ಲೂರು ಚಾನಲ್ಗೆ. ನಿಮಗೆ ಈ ಥರ ಟೆಕ್ನಿಕಲ್ ರಿವ್ಯೂಸು ಎಲ್ಲ ನಾನು ತೋರಿಸ್ತಾ ಇರ್ತೀನಿ. ಹಾಗೆ ಇದು ಬಿಟ್ಟು AI ರಿಲೇಟೆಡ್ ಟೆಕ್ನಾಲಜಿನೂ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಇವಾಗ. ಇದು ನಾನು ಅಮೆಝಾನಿಂದ ತೊಗೊಂಡೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ಓಪನ್ ಮಾಡ್ತಾ ಇದ್ದಂಗೆ ಕ್ರಯೋ ಅಂತ ಒಂದು ಬ್ಯಾಜ್ ಇರೋ ಕವರ್ ಸಿಗುತ್ತೆ. ಇದು ಬೇಸಿಕಲಿ ಆ ರಿಂಗ್ ಲೈಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಬನ್ನಿ ಹಾಗೆ ಓಪನ್ ಮಾಡೋಣ. ಅದರೊಟ್ಟಿಗೆ ಇದು ಸ್ಟ್ಯಾಂಡ್ ಸಿಗುತ್ತೆ. ಸ್ಟ್ಯಾಂಡ್ ಮತ್ತೆ ಓಪನ್ ಮಾಡ್ತೀನಿ. ಫಸ್ಟ್ ರಿಂಗ್ ಲೈಟ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಅರೌಂಡ್ 18 ಇಂಚ್ ಇದೆ. ಸೊ ಅದು ಇಟ್ಟಾಗ ನಿಮ್ಮ ಫುಲ್ ಬಾಡಿ ಕವರ್ ಆಗುತ್ತೆ ಲೈಟು. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಶಾಪ್ಸಲ್ಲಿ ತುಂಬ ಚಿಕ್ಕದ್ದು ರಿಂಗ್ ಲೈಟ್ ಬರುತ್ತೆ, ಅದು ಏನೋ ಒಂದು ಪಾರ್ಷಿಯಲ್ ಏರಿಯಾ ಮಾತ್ರ ಕವರ್ ಮಾಡುತ್ತೆ. ಬಟ್ ಇದು ಆ ಥರ ಅಲ್ಲ, ಇದು ಫುಲ್ ಏರಿಯಾ, ಆ ಪರ್ಟಿಕ್ಯುಲರ್ ಏರಿಯಾನ ಕವರ್ ಮಾಡುತ್ತೆ. ಸೊ ಈ ಥರ ಓಪನ್ ಮಾಡಿದವಾಗ ಈ ಥರ ರಿಂಗ್ ಲೈಟ್ ಒಳ್ಳೆ ಪ್ರೊಟೆಕ್ಟಿವ್ ಕವರಲ್ಲೇ ಅವರು ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ, ಕ್ರಿಯೋದವರು. ಸೊ ಇದು ಮೇಲ್ಗಡೆ ಪಾರ್ಟ್ ಈ ಥರ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಕೇಳಿದರೆ ತುಂಬ ಸ್ಟರ್ಡಿ ಆಗಿದೆ, ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಒಂಥರ ಚೈನಾ ಮೇಡ್ ಫಿನಿಶಿಂಗ್ ಥರ ಇಲ್ಲ. ಹಾಗೆ ಆ ನಾಬ್ಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಸ್ಟ್ಯಾಂಡ್ ನೋಡ್ಕೊಂಬರೋಣ. ಸ್ಟ್ಯಾಂಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ 3 ಲೆಗ್ ಸ್ಟ್ಯಾಂಡ್ ಬರುತ್ತೆ, ಮತ್ತು ಹೈಟ್ ಅಡ್ಜಸ್ಟೇಬಲ್ ಇರುತ್ತೆ ಇದು. ಬನ್ನಿ ಹಾಗೆ ಕವರ್ ತೆಗೆಯೋಣ ಇದ್ರದ್ದು. ಸೊ ಇದು ಅಡ್ಜಸ್ಟೇಬಲ್ ಆಗಿರೋದ್ರಿಂದ ನೀವು ನಿಮ್ಮ ಯಾವ ಹೈಟಿಗೆ ತಕ್ಕಂತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ಇದು ಇನ್ಕ್ಲೈನ್ಡ್ ಆಗುತ್ತೆ, ಅಂದರೆ ಬೆಂಡ್ ಆಗುತ್ತೆ ರಿಂಗ್ ಲೈಟು. ಸೊ ನಿಮಗೆ ಯಾವ ಆ್ಯಂಗಲ್ಗೆ ಬೇಕಾದರೆ, ಫಾರ್ ಎಕ್ಸಾಂಪಲ್ ನೀವು ಏನಾದರೂ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಬೇಕಂದ್ರೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರುತ್ತೆ. ಸೊ ಆ ಥರನೂ ಮಾಡ್ಕೋಬೋದು. ಸೊ ಇದನ್ನು ಈ ಥರ ಓಪನ್ ಮಾಡಿದರೆ ಟ್ರೈಪಾಡ್ ಥರ ಓಪನ್ ಆಗುತ್ತೆ. ಸೊ ಅದನ್ನು ಆರಾಮಾಗಿ ನೀವು ನೆಲದ ಮೇಲೆ ಇಟ್ಕೊಂಡು, ಫ್ಲೋರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಬೇರೆ ಟ್ರೈಪಾಡ್ ಇರಲಿಲ್ಲ, ಸೊ ಇದು ತುಂಬ ಲೇಟ್ ಮಾಡಿ ಪರ್ಚೇಸ್ ಮಾಡಿದ್ದು. ಸೊ ರಿಕ್ವೈರ್ಮೆಂಟ್ಸ್ ಇರುತ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿದ್ದು. ರಿಕ್ವೈರ್ಮೆಂಟ್ ಇರುತ್ತೆ, ಯಾಕಂದರೆ ಇದು ಇಟ್ ವಿಲ್ ಗಿವ್ ಯು ಕಾನ್ಸ್ಟಂಟ್ ಲೈಟಿಂಗ್. ಯಾಕಂದರೆ ಬೇರೆ ಟ್ಯೂಬ್ ಲೈಟು ಆ ಥರ ಎಲ್ಲ ಕಾನ್ಸ್ಟಂಟ್ ಇರಲ್ಲ, ಫ್ಲಿಕ್ಕರ್ ಆಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ನೀವು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅದು ಫ್ಲಿಕ್ಕರ್ ಆಗ್ತಾ ಇರುತ್ತೆ, ನಿಮ್ಮ ವಿಡಿಯೋದಲ್ಲಿ ಕಾಣಿಸುತ್ತೆ. ಆಮೇಲೆ ರೆಕಾರ್ಡಿಂಗ್ ಮಾಡಿದಾಗ ಕಾಣಿಸ್ತಾ ಇದ್ರು, ಆಮೇಲೆ ಕಾಣಿಸುತ್ತೆ. ಇವಾಗ ನೋಡಿ, ಇದು ಈ ಥರ ಪ್ಯಾಕ್ ಮಾಡಿರ್ತಾರೆ. ಅದನ್ನು ಆಪೋಸಿಟ್ ಸೈಡ್ ರೊಟೇಟ್ ಮಾಡಿದರೆ ನೆಲದ ಮೇಲೆ ಇಡೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೆಲದ ಮೇಲೆ ಪ್ಲೇಸ್ ಮಾಡಿದ್ದೀನಿ, ಈ ಥರ ಕಾಣುತ್ತೆ. ಇವಾಗ ಮೌಂಟ್ ಮಾಡಬೇಕು. ಸೊ ಈ ಥರ ಬರುತ್ತೆ ನಾಬ್ಸು. ಸೊ ನೀವು ಸ್ಟ್ಯಾಂಡ್ ನೋಡಿದರೆ ಅಲ್ಲೊಂದು ಪ್ಲಾಸ್ಟಿಕ್ ಕವರ್ ಥರ ಕೊಟ್ಟಿದ್ದಾನೆ. ಅದು ತೆಗೆದ್ರೆ ನೀವು ಡೈರೆಕ್ಟಾಗಿ ರಿಂಗ್ ಲೈಟ್ ಬೇಕಿಲ್ಲ ಅಂದರೆ ಬೇರೆ ಕ್ಯಾಮ್ರಾ ಮೌಂಟ್ ಮಾಡ್ಕೋಬೋದು. ಇದು ಮಲ್ಟಿ ಪರ್ಪಸ್ ಯೂಸ್ ಇದೆ. ಸೊ ಇವಾಗ ನಾನು ರಿಂಗ್ ಲೈಟ್ ಹಾಕಿ ತೋರಿಸ್ತೀನಿ. ಸೊ ಅದು ಡ್ಯುಯಲ್ ಯೂಸ್ ಥರ ಇರೋದ್ರಿಂದ ನೀವು ಆ ಟ್ರೈಪಾಡ್ನ ವಿದೌಟ್ ರಿಂಗ್ ಲೈಟ್ನೂ ಬೇರೆ ಕಡೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ DSLR ಮೌಂಟ್ ಮಾಡ್ಕೋಬೋದು, Insta360, ಅಥವಾ ನೀವು ಮೊಬೈಲ್ ಮೌಂಟ್ ಮಾಡ್ಕೋಬೋದು ಅದರ ಪ್ರಾಪರ್ ಮೌಂಟ್ ಡಿವೈಸ್ ತೊಗೊಂಡು. ಸೊ ಈಸಿಯಾಗಿದೆ, ಏನೋ ತುಂಬ ಹೊತ್ತೇನೋ ತೊಗೊಳ್ಳಲ್ಲ. ಇದು ನಾನು ಓಪನ್ ಮಾಡ್ತೀನಿ, ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಅರ್ಥ ಆಗಿರಬೇಕು, ಈ ಥರ ನಾಬ್ ಸಿಗುತ್ತೆ. ಸೊ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ರಿಂಗ್ ಲೈಟ್ ಹಾಕೊಳ್ಳೋಣ. ಸೊ ಹೋಪ್ ನೀವು ಇಷ್ಟರವರೆಗೆ ಸಬ್ಸ್ಕ್ರೈಬರ್ ಬಟನ್ ಪ್ರೆಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಸೊ ಈ ಥರ ಮೌಂಟ್ ಮಾಡಿದ್ದೇನೆ. ಏನು ಲುಕ್ ಸಖತ್ತಾಗಿದೆ. ಐ ಮೀನ್ ನಿಮ್ಮ ಮನೇಲಿ ಇಟ್ಕೊಂಡ್ರು ಒಳ್ಳೆ ಸ್ಟುಡಿಯೋ ಸ್ಪೇಸ್ ಲುಕ್ ಕೊಡುತ್ತೆ. ಸೊ ಇವಾಗ ಬೇರೆ ಆಕ್ಸೆಸರೀಸ್ ಬೇಸಿಕಲಿ ಚಾರ್ಜರು, ಚಾರ್ಜರ್ ಅಲ್ಲ ಕೇಬಲ್ಲು, ಮೊಬೈಲ್ ಫೋನ್ ಮೌಂಟು ಮತ್ತು 2 ಎಕ್ಸ್ಟ್ರಾ ಮೌಂಟ್ ಕೊಟ್ಟಿರ್ತಾರೆ. ಸೊ ನೀವು ಒಂದು ಮೊಬೈಲಲ್ಲ, ಆ್ಯಕ್ಚುಲಿ 3 ಮೊಬೈಲ್ ಬೇಕಾದರೂ ಹಾಕ್ಕೋಬೋದು. ಸೊ ಅಷ್ಟು ಸ್ಲಾಟ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಅದು ಬಿಟ್ಟರೆ ಇದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಐ ಮೀನ್ ಫಾರ್ ದ ಪ್ರೈಸ್ ರೇಂಜ್ ವಾಟ್ ದೇ ಹ್ಯಾವ್ ಗಿವನ್ ಅಲ್ಲ. ಸೊ ಇದು ಕೇಬಲ್ಲು ತುಂಬ ಉದ್ದ ಕೊಟ್ಟಿದ್ದಾರೆ. ಸೊ ನಾಟ್ ಅ ಸ್ಮಾಲ್ ಕೇಬಲ್. ಸೊ ಆರಾಮಾಗಿ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ಇವಾಗ ಪವರ್ ಕನೆಕ್ಷನ್ಗೆ ಕನೆಕ್ಟ್ ಮಾಡೋಣ. ಇಲ್ಲಿ ಈ ಥರ ಕೇಬಲ್ ಕನೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಪವರ್ ಸಾಕೆಟ್ಗೆ ಈ ವೈರ್ನ ಕನೆಕ್ಟ್ ಮಾಡಿ. ಸೊ ಇವಾಗ ಕನೆಕ್ಟ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಇವಾಗ ಕರೆಂಟ್ ಸ್ಟುಡಿಯೋ ಲೈಟ್ ಎಷ್ಟಿದೆ ಅಂತ. ಇವಾಗ ಸ್ವಿಚ್ ಆನ್ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬನ್ನಿ ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಎಷ್ಟು ಡಿಫ್ರೆನ್ಸ್, ಎಷ್ಟು ಲೈಟ್ ಬಂದಿದೆ. ಮತ್ತು ಇದು ಯೂನಿಫಾರ್ಮ್ ಲೈಟ್, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಲೈಟು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಬರಲ್ಲ. ಸೊ ಸಖತ್ತಾಗಿ ಕಾಣ್ತಾ ಇದೆ ನನ್ನ ಸ್ಟುಡಿಯೋ ಸೆಟಪ್ಪು. ಸೊ ಇದಕ್ಕೋಸ್ಕರ ನಾನು ತುಂಬ ಯೋಚನೆ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಈ ಥರ ರಿಂಗ್ ಲೈಟ್ ಪರ್ಚೇಸ್ ಮಾಡಿದ್ದು. ಬನ್ನಿ ಇವಾಗ ಇನ್ನು ಬೇರೆ ಆಕ್ಸೆಸರೀಸ್ ಎಲ್ಲ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಮೊಬೈಲ್ ಇಟ್ಬಿಟ್ಟು ಯಾವ ಥರ ಕಾಣುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು. ಸೊ ಬನ್ನಿ ಮುಂದೆ ನೋಡೋಣ. ಸೊ ಬನ್ನಿ ಇವಾಗ ನೋಡೋಣ ಹೈಟ್ ಅಡ್ಜಸ್ಟ್ ಯಾವ ಥರ ಮಾಡೋದು ಅಂತ. ಹಾಗೆ ಇದು ರೊಟೇಟ್ ಮಾಡಿ ಈ ಥರ ನೋಡಿ. ನಿಮಗೆ ನಾರ್ಮಲಿ ಇರಿಟೇಟ್ ಆಗುತ್ತೆ ಲೈಟ್ ಡೈರೆಕ್ಟ್ ನೋಡಿದ್ರೆ, ಬಟ್ ಇದರಲ್ಲಿ ಆ ಇರಿಟೇಷನ್ ಇಲ್ಲ. ಸೊ ದಟ್ ಈಸ್ ಅ ಹ್ಯೂಜ್ ಅಡ್ವಾಂಟೇಜ್. ಯಾಕಂದರೆ ನೀವು ಕಡಿಮೆ ಸಿಗತ್ತೆ ಅಂತ ತೊಗೊಂಡ್ಬಿಟ್ಟು ನೋಡೋಕ್ಕಾಗಲ್ಲ. ಮತ್ತು ಈ ಥರ ನಾಬ್ ಟರ್ನ್ ಮಾಡಿ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದೇ ಹೇಳ್ತಾ ಇದ್ದೆಲ್ಲ, ಲೈಟ್ ಇರಿಟೇಟ್ ಆಗಬಾರ್ದು ರಿಂಗ್ ಲೈಟ್ ಬೇಸಿಕಲಿ. ಸೊ ಅದು ಒಂದು ಬೇಸಿಕ್ ಕ್ವಾಲಿಟಿ ಇರುತ್ತೆ, ಅದು ಚೆಕ್ ಮಾಡಿಬಿಟ್ಟೆ ತೊಗೋಬೇಕು. ಬಟ್ ಇದು ಇರಿಟೇಷನ್ ಫ್ರೀ ಸರ್ಟಿಫೈಡ್ ನನ್ನಿಂದ, ನಾನು ನೋಡಿ ರೆಕಾರ್ಡ್ ಮಾಡಿದ್ದೀನಿ. ಸೊ ಆ ಥರ. ಹಾಗೆ ಇಲ್ಲಿ USB ಪೋರ್ಟ್ ಇದೆ, ಮತ್ತು ಇಲ್ಲಿಂದನೂ ಚಾರ್ಜ್ ಮಾಡ್ಕೋಬೋದು ಬೇರೆ ಡಿವೈಸಸ್. ಸೊ ಇದು 3 ನಾಬ್ಸ್ ಇದೆ, ಇಲ್ಲಿ ಮೌಂಟ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ ಆಗಿರ್ಬೋದು, DSLR ಆಗಿರ್ಬೋದು. ಸೊ ಈಸಿಯಾಗಿರುತ್ತೆ. ಸೊ ದೆರ್ ಈಸ್ ನೋ ಇಶ್ಯೂ. ಇದು ನೋಡಿ ಕಂಪ್ಲೀಟ್ ವ್ಯೂ ಆಫ್ ಕ್ರಿಯೋ ರಿಂಗ್ ಲೈಟ್. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಏನೇನು ಬೇಕು ನಿಮಗೆ, ಯಾವ್ಯಾವ ರಿವ್ಯೂ ಮಾಡಬೇಕು ಅಂತ. ಸೊ ಇದು ಮೊಬೈಲ್ ಫೋನ್ ಕೊಟ್ಟಿದ್ದೀನಿ, ಇಲ್ಲಿ ಆರಾಮಾಗಿ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಸಮಯ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ ಟೆಕ್ಲೂರು ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.